ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಪಾರ್ಟ್ 2 ಆಫ್ ಮೈ ಲಾಸ್ಟ್ ವಿಡಿಯೋ. ಸೊ ಅಲ್ಲಿಂದ ನಾನು ಇಳಿದಿದ್ದೆ ಮೈಸೂರು ರೈಲ್ವೆ ಸ್ಟೇಷನಲ್ಲಿ. ಸೊ ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಇಳಿದು ಅಲ್ಲಿಂದ ಹೊರಗೆ ಬರ್ತಾ ಇದ್ದೀನಿ ಈಗ. ಸೊ ಹೊರಗೆ ಬಂದು ಆ್ಯಕ್ಚುಲಾಗಿ ಅದು ನನಗೆ ಸ್ವಲ್ಪ ಪ್ರೋಸೆಸ್ ಆಗ್ತಾ ಇರಲಿಲ್ಲ. ಆ ದೆವ್ವನ ಏನು ನೋಡಿದೆ ನಾನು ಅನ್ನೋದೇ ಒಂದು ಸ್ವಲ್ಪ ನಂಗೆ ಡಿಸ್ಟರ್ಬಿಂಗ್ ಆಗಿತ್ತು. ಅಲ್ಲಿಂದ ಅಷ್ಟೊತ್ತಿಗೆ ನಾನು ಮೈಸೂರಲ್ಲಿ ಲ್ಯಾಂಡ್ ಆಗಿದ್ದೆ. ಲ್ಯಾಂಡ್ ಆದಮೇಲೆ ಸ್ವಲ್ಪ ವಿಡಿಯೋ ಬೈಟ್ಸ್ ತೊಗೋತಾನೇ ವಾಕ್ ಮಾಡ್ಕೋತಾ ಹೊರಗಡೆ ಬಂದೆ. ಮೈಸೂರು ಸ್ಟೇಷನ್ ಆ್ಯಕ್ಚುಲಾಗಿ ನಾನು ದಿಸ್ ಇಸ್ ಲೈಕ್ ನೋಡಿದ್ದೀನಿ. ನಾನು ಮುಂಚೆನೂ ಒಂದು 7-8 ಸಲ ಹೋಗಿದ್ದೀನಿ. ಅದಲ್ದಿರ ನನಗೆ ಈಗ ಒಂದು ಸ್ವಲ್ಪ ಇನ್ನು ಮಾರ್ನಿಂಗ್ ಟೈಮ್ಸಲ್ಲಿ ನೋಡಿದ್ದೆ. ಈಗ ಕೂಲ್ ಅನ್ನಿಸ್ತಾ ಇತ್ತು, ಯಾಕಂದರೆ ಆ ಲೈಟಿಂಗ್ಸು ಮತ್ತು ಓಲ್ಡ್ ವಿಂಟೇಜ್ ಬಿಲ್ಡಿಂಗ್ ಆಫ್ ಮೈಸೂರು ರೈಲ್ವೆ ಸ್ಟೇಷನ್ ಅವೆಲ್ಲ ನೋಡಿದಾಗ ಚೆನ್ನಾಗಿ ಅನ್ನಿಸ್ತಿತ್ತು. ಆ್ಯಂಡ್ ತುಂಬ ದಿವಸ ಆದಮೇಲೆ ನಾನು ಮೈಸೂರಿಗೆ ಬರ್ತಿದ್ದಿದ್ದ ಕಾರಣ ಸ್ವಲ್ಪ ಹಂಗೆ ಎಂಜಾಯ್ ಮಾಡ್ತಾ ಹೋಗ್ತಿದ್ದೆ. ಸೊ ಅದಕ್ಕೆ ಆಟೋದಲ್ಲಿ ಹೋಗೋದು ಬೇಡ, ನಡ್ಕೊಂಡು ಹೋಗೋಣ. ಸೊ ಸ್ವಲ್ಪ ರೋಡನ್ನು, ಮೈಸೂರು ಗಾಳಿನ, ಮೈಸೂರು ಅಟ್ಮಾಸ್ಫಿಯರ್ನ ಎಂಜಾಯ್ ಮಾಡ್ತಾ ಇರೋಣ ಅಂಥೇಳಿ ಹಾಗೇ ನಡ್ಕೋತಾ ಹೋಗ್ತಾ ಇದ್ದೆ. ಸೊ ರೋಡಲ್ಲಿ ಯಾರೂ ಇರಲಿಲ್ಲ. ಮೈಸೂರು ಅಂತ ಯಾವಾಗಲೂ ಹೋದ್ರೂ ಅಷ್ಟು ಲೈಕ್ ಸೂದಿಂಗಾಗಿ, ವೆಲ್ಕಮಿಂಗಾಗಿ, ಆ ಗಾಳಿ ಮತ್ತು ಆ ಪ್ಲೇಸೇ ಒಂಥರ ಆಸಮ್ ಪ್ಲೇಸ್. ಆ್ಯಕ್ಚುಲಾಗಿ ನೀವು ನೋಡ್ಬೋದು, ನಾನು ಮಾರ್ನಿಂಗ್ ಇಳಿದಾಗ 4 ಗಂಟೆ ಎಕ್ಸಾಕ್ಟಾಗಿ 4 ಗಂಟೆಲಿ ಇದೊಂದು ವ್ಯೂ. ಆ್ಯಂಡ್ ಸಾರಿ ಫಾರ್ ದ ಶೇಕಿಂಗ್ ಆಫ್ ವಿಡಿಯೋ, ಬಿಕಾಸ್ ನಾನು ಸ್ವಲ್ಪ ಜೋರಾಗಿ ವಾಕ್ ಮಾಡ್ಕೋತಾ ಹೋಗ್ತಿದ್ದೆ. ಯಾಕಂದರೆ ನನಗೆ 4:15ಗೆ ಬಸ್ ಇತ್ತು. ಎಲ್ಲಿಗೆ ಅನ್ನೋದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ ವೀಡಿಯೋದಲ್ಲೇ. ಸೊ ಇದು ನಮ್ಮ ಸರ್ಕಲ್, ರೈಲ್ವೆ ಸ್ಟೇಷನ್ ಆದಮೇಲೆ ಸಿಗುತ್ತೆ ಒಂದು ಸರ್ಕಲ್ಲು. ಚೆಂದ ಇತ್ತು ಮಾತ್ರ. ಲೈಕ್ ತುಂಬ ಚೆನ್ನಾಗಿದೆ. ನಂಗೆ ಅಟ್ಮಾಸ್ಫಿಯರ್ ಅಂತೂ ತುಂಬ ಇಷ್ಟ ಮೈಸೂರದು. ಸೊ ಹಾಗೆ ವೈಬ್ ಮಾಡ್ಕೋತಾ ಒಬ್ಬನೇ ನಡ್ಕೋತಾ ಹೋಗ್ತಿದ್ದೆ. ಅದಾದ ಮೇಲೆ ನೀವು ನೋಡ್ಬೋದು, ರೋಡಲ್ಲಿ ಮ್ಯಾಕ್ಸಿಮಮ್ ಜಾಸ್ತಿ ಜನ ಇರಲಿಲ್ಲ. ಸೊ ಯೂಶ್ವಲಿ ಈ ದೊಡ್ಡ ದೊಡ್ಡ ಸಿಟೀಸಲ್ಲಿ ಟ್ರಾಫಿಕ್ಕು ಅದೆಲ್ಲ ನೋಡಿ ಚಿಕ್ಕ ಚಿಕ್ಕ ಟೌನ್ಸು ಮತ್ತು ಮುನ್ಸಿಪಲ್ ಲಿಮಿಟ್ಸು ಈ ಥರದಕ್ಕೆಲ್ಲ ಹೋದಾಗ ಸ್ವಲ್ಪ ಲೈಕ್ ನಮ್ಮನ್ನು ನಾವೇ ಮರ್ತೋಗ್ಬಿಡ್ತೀವಿ. ಯಾಕಂದರೆ ಟ್ರಾಫಿಕ್ ಇಲ್ದಿರ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಇದೇ ನಾವು ಬ್ಯಾಂಗ್ಳೂರಲ್ಲಿ ಆಗಿದ್ದಿದ್ರೆ ತೀವ್ರನೇ ನಡೆಯೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಮಾರ್ನಿಂಗ್ ಟೈಮಲ್ಲೂ ಸ್ವಲ್ಪ ರಶ್ಶೇ ಇರುತ್ತೆ ಬ್ಯಾಂಗ್ಳೂರಲ್ಲಿ, ಲೈಕ್ ಆ ಒಂದು. ಸೊ ಹೀಗೆ ನಡ್ಕೊಂಡು ಹೋಗ್ತಾಯಿದ್ದೆ. ನನಗೆ 4:30ಗೆ ಆ್ಯಕ್ಚುಲಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಸ್ ಇದ್ದಿದ್ದು. ಆ್ಯಂಡ್ ನನ್ನ ಫ್ಯಾಮಿಲಿ ಊರಿಂದ ಬಂದಿದ್ದರು ಆ್ಯಕ್ಚುಲಾಗಿ. ಅಂದರೆ ನನ್ನ ಆಂಟಿ, ನನ್ನ ಸಿಸ್ಟರ್ಸು, ಆಮೇಲೆ ದೊಡ್ಡಮ್ಮ, ಅಮ್ಮ ಎಲ್ಲರೂ. ಆ್ಯಕ್ಚುಲಾಗಿ ಲಾಸ್ಟ್ ಒಂದು ಸ್ವಲ್ಪ ದಿವಸದ ಮುಂಚೆ ನನ್ನ ಒಂದು ಹರಕೆ ಇತ್ತು ಅಂತ ಹೇಳಿಬಿಟ್ಟು ಊರಲ್ಲಿ ಒಂದು ಪ್ಲೇಸಲ್ಲಿ ಆ್ಯಕ್ಚುಲಾಗಿ ಕೊಕ್ಕಡೇಶ್ವರಿ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಇದೆ. ಸೊ ಲೈಕ್ ಇಟ್ಸ್ ನಿಯರ್ ಜೋಳದಾಳ ಹತ್ರ. ಅಲ್ಲಿ ಹೋಗಿ ಕುರಿ ಎಲ್ಲ ಕಡಿದು ಬಂದಿದ್ವಿ. ಸೊ ಅಮ್ಮನ ಊರಲ್ಲೇ ಬಿಟ್ಟಿದ್ವಿ ಆವಾಗ. ಸೊ ಅಮ್ಮ ಅಲ್ಲಿಂದ ಚಿಕ್ಕಮಗ್ಳೂರಿಗೆ ಬಂದು, ಭದ್ರಾವತಿ ಹತ್ರ ಆ ಪ್ಲೇಸು, ಅಲ್ಲಿಂದ ಚಿಕ್ಕಮಗ್ಳೂರಿಗೆ ಬಂದು ಉಳ್ಕೊಂಡಿದ್ರು ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ. ಅಲ್ಲಿ ನಮ್ಮ ಇನ್ನೊಬ್ಬ ಚಿಕ್ಕಮ್ಮನ ಮನೆ ಗೃಹಪ್ರವೇಶ ಇತ್ತು. ಅದನ್ನು ಮುಗಿಸಿ ಮಮ್ಮಿ ಲೈಕ್ ನಮ್ಮ ಚಿಕ್ಕಮ್ಮಂದರು ದೊಡ್ಡಮ್ಮನ ಜೊತೆ ಮತ್ತು ಮತ್ತೆ ಜೊತೆ ಎಲ್ಲ ರಿಟರ್ನ್ ಮೈಸೂರಿಗೆ ಬಂದಿದ್ದರು. ಅಲ್ಲಿಂದ ನಾನು ಮತ್ತೆ ವಾಪಸ್ ಕರ್ಕೊಬರ್ಬೇಕಲ್ಲ, ಅಲ್ಲಿಗೆ ಹಂಗಾಗಿ ಅಲ್ಲಿಗೆ ಹೋಗಿದ್ದೆ. ಸೊ ನೀವು ಇಲ್ಲಿ ನೋಡ್ಬೋದು, ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ದೆ. ಸೊ ಒಳಗಡೆ ನಂಗೆ ರೆಕಾರ್ಡ್ ಮಾಡಲಿಕ್ಕೆ ಬಿಡಲಿಲ್ಲ. ಸೊ ಹೊರಗಡೆ ಮಾತ್ರ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ತುಂಬ ವರ್ಷದಿಂದ ನಾನು ಹೋಗಬೇಕು ಅಂತ ಅಂದ್ಕೊತಿದ್ದೆ, ಬಟ್ ಹೋಗ್ಲಿಕ್ಕಾಗಿರಲಿಲ್ಲ ನನಗೆ. ಹಾಗಾಗಿ ಹೋಗಿ ಬಂದೆ. ಆ್ಯಂಡ್ ತುಂಬ ಲೈಕ್ ಬಿಸಿಲಿತ್ತು. ಅಲ್ಲಿಂದ ಹೊರಟು ಮತ್ತೆ ನಂಜನಗೂಡಿಗೆ ಹೋದ್ವಿ. ಏಕೆಂದರೆ ನಂಜನಗೂಡಲ್ಲಿ ಒಂದು ಮದುವೆ ಇತ್ತು ಅವತ್ತು ನನ್ನ ಕಸಿನ್ದು. ಸೊ ನಂಜನಗೂಡಿಗೆ ಹೋಗಿ ನಂಜುಂಡೇಶ್ವರನ ನೋಡಿಕೊಂಡು ಬಂದ್ವಿ. ಅಲ್ಲೇ ಒಂದು ರಾಯರ ಮಠ ಇದೆ, ತುಂಬ ಹಳೆಯ ಮಠ, ತುಂಬ ಸ್ಪೆಷಲ್ ಮಠ. ಯಾರಾದರೂ ಹೋದರೆ ನಂಜನಗೂಡಿಗೆ
ನೋಡ್ಕೊಂಬನ್ನಿ. ಒಳಗಡೆ ನಂಗೆ ರೆಕಾರ್ಡ್ ಮಾಡ್ಲಿಕ್ಕೆ ಬಿಡಲಿಲ್ಲ, ಸೊ ನೀವು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ಹೊರಗಡೆಯಿಂದನೇ ರೆಕಾರ್ಡ್ ಮಾಡಿದ್ದೀನಿ. ಸೊ ಹೋಪ್ಫುಲಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದೇನು ಸ್ಪೆಷಲ್ ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದೆ ಟ್ರಾವೆಲಿಂಗ್, ಸೊ ಹಂಗಾಗಿ ನಾನು ಜಾಸ್ತಿ ಕಂಟೆಂಟ್ ಇಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ನಾಳೆಯಿಂದ ಫುಲ್ ಫ್ರೆಶ್ ಕಂಟೆಂಟ್ಸ್, ಹೊಸ ಕಂಟೆಂಟ್ಸ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ವಾಚ್ ಆ್ಯಂಡ್ ಸಪೋರ್ಟ್ ಮೀ. ಸೊ ಇವತ್ತಿಗೆ ನನ್ನ ವೀಡಿಯೋ ಇಷ್ಟೇ. ಜಸ್ಟ್ ಅನ್ ಅಪ್ಡೇಟ್ ವೀಡಿಯೋ ಇದು. ದೆವ್ವದ ಸ್ಟೋರಿ ನನಗೆ ಇನ್ನೂ ಪ್ರೋಸೆಸ್ ಆಗಿಲ್ಲ. ಸೊ ಪ್ಲೀಸ್ ಲೈಕ್, ಶೇರ್, ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್.